ಹಾಯ್, ನನ್ನ ಹೆಸರು ನರೇಂದ್ರ. ನೀವು ನೋಡ್ತಿದ್ದೀರಾ ಟೆಕ್ ರಿಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2024ನಲ್ಲಿ ರಿಲೀಸ್ ಆದಂಥ ಬೆಸ್ಟ್ 43 ಇಂಚ್ 4K ಟಿವಿ ಯಾವ್ಯಾವೆಲ್ಲ ಈ ತಿಂಗಳಲ್ಲಿ ಬೆಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋನ ಅಪ್ಲೋಡ್ ಮಾಡಿ ಒಂದು 10 ಡೇಸ್ ಒಳಗಡೆ ನೋಡ್ತಾ ಇದ್ದೀರೋ, ಸೊ ನಿಮ್ಗೆ ಏನಾದರೂ ಒಂದು ಟಿವಿನ ಬೈ ಮಾಡಬೇಕು, ಪ್ರೆಸೆಂಟ್ ಬೈ ಮಾಡಬೇಕು ಅಂತಿದ್ರೆ ನೀವು ಅಮೆಝಾನ್ ಇದೇ ವರ್ಷದಲ್ಲಿ ನಮಗೆ ವರ್ಷ ಬರೋ ಥರನೇ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಆದರೆ ಬರ್ತಾ ಇದೆ. ಸೆಪ್ಟೆಂಬರ್ ಎಂಡಲ್ಲಿ ಮತ್ತು ಅಕ್ಟೋಬರ್ ಫಸ್ಟ್ ವೀಕಲ್ಲೂ ಯಾವಾಗಾದರೂ ಲಾಂಚ್ ಆಗ್ಬೋದು. ಸೊ ಅಲ್ಲಿವರೆಗೂ ಇರಿ, ನಿಮಗೆ 40,000ದಲ್ಲಿರೋ ಟಿ ವಿ ನಿಮಗೆ 35,000ಕ್ಕೆ ಬರುತ್ತೆ. ಸೊ ಪ್ರೆಸೆಂಟ್ ಯಾರೆಲ್ಲ ನೀವು ಟಿ ವಿ ಬೈ ಮಾಡಬೇಕು ಅಂತಿದ್ದೀರೋ ಈ ಸೆಪ್ಟೆಂಬರ್ ಎಂಡು ಮತ್ತು ಅಕ್ಟೋಬರ್ ಫಸ್ಟ್ ಒಳಗಡೆ ನೀವು ಸ್ವಲ್ಪ ಅಲರ್ಟ್ ಆಗೋದ್ರೆ ಇರಿ. ಈಗ ನಮ್ಮ ಹತ್ರ ಕರೆಕ್ಟಾಗಿ 6 ಟಿವಿಗಳಿದ್ದಾವೆ. ಮೊದಲನೇದು ಸ್ಯಾಮ್ಸಂಗು, ಮತ್ತೊಂದು ಸ್ಯಾಮ್ಸಂಗ್ ಕ್ರಿಸ್ಟಲ್ಲು, ಸ್ಯಾಮ್ಸಂಗು ಮತ್ತು ಸ್ಯಾಮ್ಸಂಗ್ ಕ್ರಿಸ್ಟಲ್ ಎರಡು ಒಂದೇ. ಮತ್ತೊಂದು ಸೋನಿ ಬ್ರಾವಿಯಾ 2, ಮತ್ತೊಂದು TCL C61B, ಮತ್ತೊಂದು ಮೋಟ್ರೋಲಾ ಎನ್ವಿಷನ್, ಮತ್ತೊಂದು ಐಸೆನ್ಸ್ E6N, ಮತ್ತೊಂದು ಕೂಕಾ ಟಿವಿ. ಈ ವಿಡಿಯೋ ನಿಮಗೆ ಲೆಂತ್ ಅಂತ ಅನ್ಸ್ಬೋದು, ಬಟ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಯಾಕಂತಂದ್ರೆ ನಾವು ಒಂದು ಟಿವಿನ ಬೈ ಮಾಡ್ತೀವಿ ಅಂತಂದ್ರೆ ಏನಿಲ್ಲ ಅಂದ್ರೆ ಕಮ್ಮಿ ಅಂತಂದ್ರೂ 5 ರಿಂದ 7 ವರ್ಷ ಆದರೆ ಈಸಿಯಾಗಿ ನಾವು ಯೂಸ್ ಮಾಡ್ತೀವಿ. ಸೊ ತಗೊಳ್ಳೋದು ಅಷ್ಟು ದುಡ್ಡು ನಾವು ಹಾಕಿದ್ಮೇಲೆ ಆ ಟಿವಿ ಚೆನ್ನಾಗಿರೋದೇ ತಗೋಬೇಕಲ್ವಾ. ಸೊ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ, ನೀವು ಒಂದೊಳ್ಳೆ ಟಿವಿನ ತಗೊಂತೀರಾ. ಈಗ ಹೇಳ್ತಿರೋ ಈ 6 ಟಿವಿಗಳನ್ನು ನಾವು ಸೈಡ್ ಬೈ ಸೈಡ್ ಇಟ್ಟು ಕಂಪೇರ್ ಮಾಡಿರೋದು. ಒಂದೊಂದು ಟಿವಿನೇ ಹೇಳಲ್ಲ, ಯಾಕಂದ್ರೆ ಆ ಥರ ಹೇಳಿದ್ರೆ ವಿಡಿಯೋ ಲೆಂತ್ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ. ಸೊ ನಾರ್ಮಲ್ ಫೀಚರ್, ಕಾಮನ್ ಫೀಚರ್ಸ್ ಏನೇನಿರುತ್ತೋ ಅದನ್ನೆಲ್ಲ ಒಂದೇ ಸರಿ ಹೇಳ್ತೀನಿ. ಲಾಸ್ಟಲ್ಲಿ ನಿಮಗೆ ಯಾವ ಟಿವಿ ಸೆಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ನಾವು ಇದರಲ್ಲಿ ಮೊದಲೇದು ಪಿಕ್ಚರ್ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ, ಯೂಸರ್ ಇಂಟರ್ಫೇಸು, ರಿಮೋಟು, ವಾರಂಟಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ನಮಗೆ ಟಿವಿಗಳಲ್ಲಿ ಬ್ರೈಟ್ನೆಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಬ್ರೈಟ್ನೆಸ್ ಅಲ್ಲಿ ಯಾವ ಟಿವಿ ಚೆನ್ನಾಗಿದೆ ಅಂತಂದ್ರೆ ಸ್ಯಾಮ್ಸಂಗ್ ವಿವಿಡ್ ಪ್ರೋ. ಈ ವಿವಿಡ್ ಪ್ರೋ ನಲ್ಲಿ ನಮಗೆ ಬ್ರೈಟ್ನೆಸ್ 306 ರಿಂದ 308 ಬಂದಿದೆ. ಕಾರ್ನರ್ ಅಲ್ಲಿ ನಮಗೆ 217 ಬಂದಿದೆ. ಅಂಡ್ ನೆಕ್ಸ್ಟ್ ಟಿವಿ ಸೋನಿಯಾ ಬ್ರಾವಿಯಾ 2, ಇದರಲ್ಲಿ ನಮಗೆ ಮಧ್ಯದಲ್ಲಿ 454 ಬಂದ್ರೆ ಕಾರ್ನರ್ ಅಲ್ಲಿ 308 ಬಂದಿದೆ. ಅಂಡ್ ನೆಕ್ಸ್ಟ್ ಟಿವಿ TCL ಕಡೆಯಿಂದ TCL C61B ಅಂತ, ಇದರಲ್ಲಿ ನಮಗೆ ಮಧ್ಯದಲ್ಲಿ 454 ಬಂದ್ರೆ ಕಾರ್ನರ್ ಅಲ್ಲಿ 271 ಬಂದಿದೆ. ಅಂಡ್ ಮೋಟ್ರೋಲಾದಲ್ಲಿ 352 ಬಂದಿದೆ, ಕಾರ್ನರ್ ಅಲ್ಲಿ 322 ಬಂದಿದೆ. ಐಸೆನ್ಸ್ ನಲ್ಲಿ ನಮಗೆ ಮಧ್ಯದಲ್ಲಿ 257 ಬಂದ್ರೆ ಕಾರ್ನರ್ ಅಲ್ಲಿ 322 ಬಂದಿದೆ. ಅಂಡ್ ಕೂಕಾ ಟಿವಿ ನಲ್ಲಿ ನಮಗೆ ಮಧ್ಯದಲ್ಲಿ 369 ಬಂದ್ರೆ ಕಾರ್ನರ್ ಅಲ್ಲಿ 248 ಬಂದಿದೆ. ಇದು ಇವುಗಳ ಬ್ರೈಟ್ನೆಸ್ ಅಲ್ಲಿ ನಮಗೆ 2 ಟಿವಿ ಚೆನ್ನಾಗಿದೆ, ಒಂದು ಸೋನಿ ಬ್ರಾವಿಯಾ 2, ಮತ್ತೊಂದು TCL C61B. ಐಸೆನ್ಸ್ ಒಂದು ಬಿಟ್ಟು ನಮಗೆ ಬೇರೆ ಟಿವಿಗಳೆಲ್ಲ ಬ್ರೈಟ್ನೆಸ್ ಅಲ್ಲಿ ನಾರ್ಮಲ್ ಆಗಿದೆ. ಅಂಡ್ ನೆಕ್ಸ್ಟ್ ಡೀಟೇಲ್ಸ್ ನೋಡೋದಾದ್ರೆ ಸ್ಯಾಮ್ಸಂಗ್ ಚೆನ್ನಾಗಿದೆ, ಬಟ್ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕಿತ್ತು. ಸೋನಿ ಬ್ರಾವಿಯಾ 2 ನಲ್ಲಿ ನಮಗೆ ಎಕ್ಸಲೆಂಟ್ ಡೀಟೇಲ್ಸ್ ಆದ್ರೆ ಕಾಣಿಸುತ್ತೆ. TCL ನಲ್ಲಿ ನಮಗೆ ಸ್ಯಾಮ್ಸಂಗ್ ಅಲ್ಲಿ ಯಾವ ಡೀಟೇಲ್ಸ್ ಆದ್ರೆ ಇದೆಯೋ ಸೇಮ್ ಅದೇ ಡೀಟೇಲ್ಸ್ ನಮಗೆ TCL ಟಿವಿ ನಲ್ಲೂ ಕೂಡ ನೋಡಕ್ಕಿರುತ್ತೆ. ಮೋಟ್ರೋಲಾದಲ್ಲೂ ಕೂಡ ಸೇಮ್ ಸಿಮಿಲರ್ ಇರುತ್ತೆ, ಮೇಜರ್ ಡಿಫ್ರೆನ್ಸ್ ಎಲ್ಲ ಏನು ಇರಲ್ಲ. ಬಟ್ ಐಸೆನ್ಸ್ ನಲ್ಲಿ ನಮಗೆ ಸೋನಿಯಲ್ಲಿ ಯಾವ ರೀತಿ ಪಿಕ್ಚರ್ ಕ್ವಾಲಿಟಿ ಡೀಟೇಲ್ಸ್ ಇದೆಯೋ ಸೇಮ್ ಅದೇ ರೀತಿ ನಮಗೆ ಈ ಐಸೆನ್ಸ್ ಅಲ್ಲಿ ಕೂಡ ಪಿಕ್ಚರ್ ಕ್ವಾಲಿಟಿ ಡೀಟೇಲ್ಸ್ ಅನ್ನೋದು ಇರುತ್ತೆ. ಅಂಡ್ ಕೂಕಾ ಟಿವಿ ನಲ್ಲಿ ನಮಗೆ ಡೀಟೇಲ್ಸ್ ಚೆನ್ನಾಗಿದೆ, ಬಟ್ 6 feet ಡಿಸ್ಟೆನ್ಸ್ ಹಿಂದೆಯಿಂದ ನೋಡಬೇಕು. ಒಂದ್ ವೇಳೆ ನಾವು 6 feet ಡಿಸ್ಟೆನ್ಸ್ ಒಳಗಡೆಯಿಂದ ನೋಡ್ತೀವಿ ಅಂತಂದ್ರೆ ನಮಗೆ ಪಿಕ್ಸೆಲ್ಸ್ ಕಾಣಿಸುತ್ತೆ. ಅಂಡ್ ನಮಗೆ ಪಿಕ್ಚರ್ ಕ್ವಾಲಿಟಿನೂ ನಮಗೆ ಕಮ್ಮಿ ಅಂತಾನೆ ಅನ್ಸುತ್ತೆ. ಸೊ ಈ ಡೀಟೇಲ್ಸ್ ನಲ್ಲಿ ನಮ್ಗೆ ಚೆನ್ನಾಗಿರೋದು ಅಂತಂದ್ರೆ ಒಂದು ಸೋನಿ ಬ್ರಾವಿಯಾ 2, ಮತ್ತೊಂದು ಐಸೆನ್ಸ್. ಕಲರ್ಸ್ ನೋಡೋದಾದ್ರೆ ನಮಗೆ ಒಂದೊಂದು ಟಿವಿಯಲ್ಲಿ ಒಂದೊಂದು ಡಿಫ್ರೆನ್ಸ್ ಇರುತ್ತೆ. ಸ್ಯಾಮ್ಸಂಗ್ ನಲ್ಲಿ ನಮಗೆ ನ್ಯಾಚುರಲ್ ಕಲರ್ಸ್ ಇರುತ್ತೆ. ನಿಮಗೆ ಓವರ್ ಕಲರ್ಸ್ ಬೂಸ್ಟಿಂಗ್ ಆಗಿ ಕಾಣಿಸೋ ತರ ಈ ತರ ಬೇಡ, ನಮಗೆ ನ್ಯಾಚುರಲ್ ಕಲರ್ ಬೇಕು ಅಂತಂದ್ರೆ ಸ್ಯಾಮ್ಸಂಗ್ ಚೆನ್ನಾಗಿದೆ. ಸೋನಿನಲ್ಲಿ ನಮಗೆ ಆಲ್ರೌಂಡರ್ ಅಂದ್ರೆ ಪಿಕ್ಚರ್, ಕಲರು, ಸ್ಕಿನ್ ಟೋನು, ಕಾಂಟ್ರಾಸ್ಟ್ ಕಲರು ಎಲ್ಲ ಕೂಡ ನಮಗೆ ಎಲ್ಲ ಕಲರ್ನು ನಮಗೆ ಮೈಂಟೈನ್ ಮಾಡಿ ಪಿಕ್ಚರ್ ಕ್ವಾಲಿಟಿ ಅನ್ನೋದು ಚೆನ್ನಾಗಿ ತೋರಿಸುತ್ತೆ. ಇನ್ನು TCL ನಲ್ಲಿ ನಮಗೆ ಇದು QLED ಆಗಿರೋದ್ರಿಂದ ಪಿಕ್ಚರ್ ಅನ್ನೋದು ಪಂಚರ್ ಆಗಿ ಕಾಣಿಸುತ್ತೆ. ಸ್ಕಿನ್ ಟೋನ್ ಚೆನ್ನಾಗಿದೆ, ಬಟ್ ಈ ಟಿವಿಯಲ್ಲಿ ನಮಗೆ ಡ್ರಾಬ್ಯಾಕ್ ಏನಂತ ಅಂದ್ರೆ ಕಾಣಿಸೋ ಪ್ರತಿಯೊಂದು ಕಲರ್ ಓವರ್ ಆಗಿ ಕಾಣಿಸುತ್ತೆ. ಮೋಟ್ರೋಲಾದಲ್ಲಿ ನಮಗೆ ಪಂಚರ್ ಕಲರ್ ಇರೋದ್ರಿಂದ ನಮಗೆ ನ್ಯಾಚುರಲ್ ಕಲರ್ಸ್ ಕಾಣಿಸಲ್ಲ. ಪ್ರತಿಯೊಂದು ಕೂಡ ಇದರಲ್ಲೂ ಕೂಡ ನಮಗೆ ಓವರ್ ಕಲರ್ ತರಾನೇ ಕಾಣಿಸುತ್ತೆ. ಐಸೆನ್ಸ್ ನಲ್ಲಿ ನಮಗೆ ಸೋನಿಯಲ್ಲಿ ಯಾವ ರೀತಿ ಆದ್ರೂ ಇರುತ್ತೆ, ಸೇಮ್ ನಮಗೆ ಸೇಮ್ ಟು ಸೇಮ್ ಐಸೆನ್ಸ್ ಅಲ್ಲೂ ನೋಡ್ತೀವಿ. ಬಟ್ ಐಸೆನ್ಸ್ಗೂ ಸೋನಿಗೂ ಡಿಫ್ರೆನ್ಸ್ ಏನಂತಂದ್ರೆ ಸೋನಿಯಲ್ಲಿ ಬ್ರೈಟ್ನೆಸ್ ಜಾಸ್ತಿ ಇರುತ್ತೆ, ನಮಗೆ ಐಸೆನ್ಸ್ ಅಲ್ಲಿ ಕಡಿಮೆ ಇರುತ್ತೆ. ಇನ್ನು ಕೂಕಾ ನೋಡೋದಾದ್ರೆ ನಮಗೆ ಕೂಕಾ ಟಿವಿಯಲ್ಲಿ ನಮಗೆ ನ್ಯಾಚುರಲ್ ಕಲರ್ಸ್ ಇರಲ್ಲ. ಅದು ಹೆಂಗೆ ಅಂತಂದ್ರೆ ನಾವು ಆ ಕೂಕಾ ಟಿವಿಯಲ್ಲಿ ಬರ್ತಾ ಇರೋ ಪಿಕ್ಚರ್ನ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಅದು ಅದರಲ್ಲಿ ತೋರಿಸುವಂತ ಔಟ್ಪುಟ್ಟೇ ಒಂದು ಕಲರ್ ಇರುತ್ತೆ. ನಾವು ಒರಿಜಿನಲ್ ನೋಡಿದಾಗ ಆ ಕಲರೇ ನಮಗೆ ಒಂಥರ ಕಾಣಿಸುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ನಮಗೆ ಇದರಲ್ಲಿ ಬ್ಲೂ ಇಶ್ ಅನ್ನೋದು ಸ್ವಲ್ಪ ಇದೆ. ಕಲರ್ ಟೋನ್ ನೋಡೋದಾದ್ರೆ ನಮಗೆ ಎಲ್ಲಾ ಟಿವಿನೂ ಚೆನ್ನಾಗಿದೆ, ಕೂಕಾ ಟಿವಿ ಒಂದು ಬಿಟ್ಟು. ಇನ್ನು ಈ ಎಲ್ಲಾ ಟಿವಿನಲ್ಲಿ ಬ್ಲಾಕ್ಸ್ ನೋಡೋದಾದ್ರೆ ಟಿವಿಗಳಲ್ಲಿ ನಮಗೆ ಬ್ಲಾಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವೇನೋ ಕತ್ಲಲ್ಲಿ ನೋಡ್ತೀವಿ ಅಂತ ಅಂದ್ರೆ ಡೀಪ್ ಬ್ಲಾಕ್ ಇದ್ರೆ ನಮಗೆ ಪಿಕ್ಚರ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದ್ರೆ ಡೀಪ್ ಬ್ಲಾಕ್ ಇಲ್ಲ ಅಂತ ಅನ್ಕೊಳ್ಳಿ, ನಮಗೆ ಕಲರೇ ಚೇಂಜ್ ಆಗ್ಬಿಡುತ್ತೆ. ಸೊ ಈ ಬ್ಲಾಕ್ಸ್ ಅಲ್ಲಿ ನಮಗೆ ಆಲ್ಮೋಸ್ಟ್ ಈ 6 ಟಿವಿಗಳು ಕೂಡ ನಮಗೆ ಎಕ್ಸಲೆಂಟ್ ಆಗಿ ಚೆನ್ನಾಗಿದೆ. ಮೇಜರ್ ಡಿಫ್ರೆನ್ಸ್ ಎಲ್ಲ ಏನು ಇರಲ್ಲ, ಎಲ್ಲಾನು
ನಮಗೆ ಪ್ರತಿಯೊಂದು ಡೀಪ್ ಬ್ಲ್ಯಾಕ್ ಅನ್ನೋದು ಚೆನ್ನಾಗೇ ಇದೆ. ಆ್ಯಂಡ್ ನೆಕ್ಸ್ಟ್ ನಾವು ವಿವಿಂಗ್ ಆ್ಯಂಗಲ್ ನೋಡ್ಕೊಳ್ಳೋದಾದ್ರೆ ನಮ್ಗೆ ವಿವಿಂಗ್ ಆ್ಯಂಗಲ್ ಅಂತಂದರೆ ಒಂದು ಟಿವಿ ಹೀಗಿದೆ ಅಂತ ಅಂದರೆ ನಾವು ಅದನ್ನು ಸೈಡಿಂದ ನೋಡ್ತೀವಿ. ಸೊ ಹೀಗಿದೆ ಅಂತಂದರೆ ನಾವು ಈ ಸೈಡಿಂದ ನೋಡೋದನ್ನು ವಿವಿಂಗ್ ಆ್ಯಂಗಲ್ ಅಂತೀವಿ. ಸೊ ಆ ವಿವಿಂಗ್ ಆ್ಯಂಗಲ್ ಪ್ರಕಾರ ನಮಗೆ 6 ಟಿವಿಗಳು ಕೂಡ ನಮಗೆ ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಒಳ್ಳೆ ರೀತಿಯಲ್ಲೇ ನಮಗೆ ಪಿಕ್ಚರ್ ಕಾಣಿಸುತ್ತೆ. ಬಟ್ ಅದರಲ್ಲಿ ನಾವು ಎರಡೇ ಸೆಲೆಕ್ಟ್ ಮಾಡಬೇಕಾಗಿರೋದ್ರಿಂದ ಅದ್ರ ಬಗ್ಗೆ ನಾವು ಲಾಸ್ಟಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಆಡಿಯೋ ಕ್ವಾಲಿಟಿ ನೋಡೋದಾದ್ರೆ ನಮಗೆ ಆಡಿಯೋ ಕ್ವಾಲಿಟಿ ಕಾಪಿ ರೈಟ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿಂದ ಆಡಿಯೋ ಕ್ವಾಲಿಟಿ ಎಲ್ಲ ಟಿವಿಗಳದ್ದು ಹೇಗಿದೆ ಅಂತ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಆಡಿಯೋ ಕ್ವಾಲಿಟಿನಲ್ಲಿ ನಮಗೆ ಲೌಡೆಸ್ಟ್ ಟಿವಿ ಅನ್ಸಿದ್ದು ಅಂತಂದ್ರೆ TCL, ಮತ್ತೊಂದು ಸೋನಿ. ಇನ್ನು ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಆಗಿದೆ. ಈಗ ನಾವು ಹೇಳಿದ್ದು ಆಡಿಯೋ ಕ್ವಾಲಿಟಿ. ಈಗ ನಾವು ಕ್ಲಾರಿಟಿ ಬಗ್ಗೆ ಮಾತಾಡೋಣ. ಸ್ಯಾಮ್ಸಂಗ್ ನಲ್ಲಿ ನಮಗೆ ಆಡಿಯೋ ಕ್ಲಾರಿಟಿನಲ್ಲಿ ಅನ್ನೋದು ಓಕೆ. ಸೋನಿನಲ್ಲಿ ನಮಗೆ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಈ TCL ಟಿವಿನಲ್ಲಿ ಲೌಡೆಸ್ಟ್ ಟಿವಿ ಆಗಿರೋದ್ರಿಂದ ನಾವು 50%ಕಿಂತ ಜಾಸ್ತಿ ಇಟ್ಟಿದೀವಿ ಅಂತಂದ್ರೆ ನಮಗೆ ಕ್ಲಾರಿಟಿ ಅನ್ನೋದು ಮಿಸ್ ಆಗುತ್ತೆ. ಮೋಟರೋಲಾದಲ್ಲಂತೂ ನಮಗೆ ವರಸ್ಟ್ ಕ್ಲಾರಿಟಿ ಇದೆ. ಐಸೆನ್ಸ್ ನಲ್ಲಿ ಪರವಾಗಿಲ್ಲ, ಕೂಕಾದಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಬೇಕು. ಈ 6 ಟಿವಿಗಳಲ್ಲೂ ನಮಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ಸೌಂಡ್ ನಲ್ಲಿ ಯಾವ ಟಿವಿನೂ ನಮಗೆ ಸಿನಿಮ್ಯಾಟಿಕ್ ಸೌಂಡ್ ಎಫೆಕ್ಟ್ ಆದ್ರೆ ಕೊಡಲ್ಲ. ಸೊ ಅದಕ್ಕೆ ನಾವು ಡೆಡಿಕೇಟ್ ಆಗಿ ಸೌಂಡ್ ಬಾರ್ ತಗೋಬೇಕಾಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಡೆಡಿಕೇಟೆಡ್ ಸೌಂಡ್ ಬಾರ್ ಬೇಕು ಅಂತಂದ್ರೆ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿಂದ ಬೈ ಮಾಡಬಹುದು. ಇನ್ನು ನೆಕ್ಸ್ಟ್ ನಾವು ಯೂಸರ್ ಇಂಟರ್ಫೇಸ್ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ ಒಂದು ಮಾತ್ರ ನಮಗೆ ಟೈಸನ್ OS ನೊಂದಿಗೆ ಬರುತ್ತೆ, ಮಿಕ್ಕಿದ 5 ಟಿವಿಗಳು ಕೂಡ ಗೂಗಲ್ OS ನೊಂದಿಗೆ ಬರುತ್ತೆ. ಇದರಲ್ಲಿ TCL ಮತ್ತು ಐಸೆನ್ಸ್ ನಲ್ಲಿ ನಮಗೆ ಆಂಡ್ರಾಯ್ಡ್ 12 ನೊಂದಿಗೆ ಬರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಆಂಡ್ರಾಯ್ಡ್ 11 ನೊಂದಿಗೆ ಬರುತ್ತೆ. ಇನ್ನು ನಮಗೆ ಯಾವ ಟಿವಿನಲ್ಲಿರುವ OS ಚೆನ್ನಾಗಿದೆ ಅಂತಂದ್ರೆ ಎಲ್ಲಾ ಟಿವಿನಲ್ಲೂ ನಮಗೆ OS ಅನ್ನೋದು ಚೆನ್ನಾಗಿ ವರ್ಕ್ ಆಗ್ತಿದೆ. ಅದರಲ್ಲಿ ನಮಗೆ ಫಾಸ್ಟ್ ಆಗಿ ವರ್ಕ್ ಆಗ್ತಿರೋದು ಅಂತಂದ್ರೆ TCL. ನಮಗೆ ಬೇರೆ ಟಿವಿಗಳ ಅಂದ್ರೆ ಈ 6 ಟಿವಿಗಳಿಗೆ ಕಂಪೇರ್ ಮಾಡಿದಾಗ ನಮಗೆ ಫಾಸ್ಟ್ ಆಗಿ UI ರನ್ ಆಗ್ತಾ ಇರೋ ಸ್ಮೂತ್ ಆಗಿ TCL ಅಲ್ಲಿ ಚೆನ್ನಾಗಿ ವರ್ಕ್ ಆಗ್ತಿದೆ. ಬಟ್ ಈ ಮೋಟರೋಲಾದಲ್ಲಿ ನಮಗೆ UI ಅನ್ನೋದು ಸ್ವಲ್ಪ ಲ್ಯಾಗ್ಸ್ ಇದೆ. ಇನ್ನು ಈ ಟಿವಿಗಳ ರಿಮೋಟ್ ನೋಡ್ಕೊಳ್ಳೋದಾದ್ರೆ ನಮಗೆ ಎಲ್ಲಾ ರಿಮೋಟ್ಗಳಲ್ಲೂ ವಾಯ್ಸ್ ಅಸಿಸ್ಟೆಂಟ್ ಇದೆ. ಈ ರಿಮೋಟ್ಗಳಲ್ಲಿ ನಾವು ಶಾರ್ಟ್ ಕಟ್ಸ್ ನೋಡೋದಾದ್ರೆ ಸ್ಯಾಮ್ಸಂಗ್ ನಲ್ಲಿ ನೆಟ್ಫ್ಲಿಕ್ಸು, ಪ್ರೈಮ್ ವಿಡಿಯೋ, ಹಾಟ್ಸ್ಟಾರು, ಸ್ಯಾಮ್ಸಂಗ್ ಟಿವಿ ಇರುತ್ತೆ. ಸೋನಿನಲ್ಲಿ ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ಹಾಟ್ಸ್ಟಾರ್, ಯೂಟ್ಯೂಬ್ ಅಂಡ್ ಮ್ಯೂಸಿಕ್ ಇರುತ್ತೆ. TCL ನಲ್ಲಿ ಸೋನಿ ಲಿವ್, ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ವೆಬ್ ಅಂಡ್ ಯೂಟ್ಯೂಬ್ ಇರುತ್ತೆ. ಇನ್ನು ಮೋಟರೋಲಾದಲ್ಲಿ ನೋಡ್ಕೊಳ್ಳೋದಾದ್ರೆ ನಮಗೆ ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ಯೂಟ್ಯೂಬ್ ಅಂಡ್ ಕಸ್ಟಮ್ ಇರುತ್ತೆ. ಇದನ್ನ ನಾವು ಯಾವ ಅಪ್ಲಿಕೇಶನ್ ಬೇಕಾದ್ರೂ ಅದನ್ನ ಆಡ್ ಮಾಡ್ಕೋಬಹುದು. ಇನ್ನು ಐಸೆನ್ಸ್ ರಿಮೋಟ್ ನೋಡ್ಕೊಳ್ಳೋದಾದ್ರೆ ನಮಗೆ ಐಸೆನ್ಸ್ ರಿಮೋಟ್ ನಲ್ಲಿ ಸೋನಿ ಲೈವ್ ಇರುತ್ತೆ, ನೆಟ್ಫ್ಲಿಕ್ಸ್ ಇರುತ್ತೆ, ಪ್ರೈಮ್, ಹಾಟ್ಸ್ಟಾರ್, ಯೂಟ್ಯೂಬ್ ಅಂಡ್ ಮೀಡಿಯಾ ಇರುತ್ತೆ. ಅಂಡ್ ಕೂಕಾದಲ್ಲಿ ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ಯೂಟ್ಯೂಬ್ ಮತ್ತು ಕಸ್ಟಮ್ ಇರುತ್ತೆ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ನಾವು ಇದರ ವಾರಂಟಿ ನೋಡ್ಕೊಳ್ಳೋದಾದ್ರೆ ನಮಗೆ ಸ್ಯಾಮ್ಸಂಗ್ ನಲ್ಲಿ OnePlus 1 ಇಯರ್ ವಾರಂಟಿ ಕೊಡ್ತಿದ್ದಾರೆ. ಅಂದ್ರೆ 1 ಇಯರ್ ಕಾಂಪ್ರಿಹೆನ್ಸಿವ್ ವಾರಂಟಿ, ಮತ್ತೊಂದು 1 ಇಯರ್ ಪ್ಯಾನೆಲ್ಗೆ ವಾರಂಟಿ ಕೊಡ್ತಿದ್ದಾರೆ. ಇನ್ನು ಸೋನಿಗೆ ನಮಗೆ 1 ವರ್ಷ ಮಾತ್ರ ವಾರಂಟಿ ಕೊಡ್ತಿದ್ದಾರೆ. TCLಗೆ 2 ವರ್ಷ ಕೊಡ್ತಿದ್ದಾರೆ, ಮೋಟರೋಲಾಗೆ 1 ಇಯರ್ ಕೊಡ್ತಿದ್ದಾರೆ, ಐಸೆನ್ಸ್ಗೆ 2 ವರ್ಷ ಕೊಡ್ತಿದ್ದಾರೆ ಮತ್ತು ಕೂಕಾಗೆ 1 ಇಯರ್ ಕೊಡ್ತಿದ್ದಾರೆ. ಇದು ಇದರ ಓವರ್ ಆಲ್ ಕಂಪ್ಯಾರಿಸನ್ ವಿಡಿಯೋ. ಈ 6 ಟಿವಿಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡಿರಿ. ಯಾವ ಟಿವಿ ಯಾರಿಗೆ ಸೆಟ್ ಆಗುತ್ತೆ ಅನ್ನೋದನ್ನ ನಾನು ಈಗ ಹೇಳ್ತೀನಿ. ಮೊದಲನೇದಾಗಿ ನಿಮಗೆ ಬಜೆಟ್ ಅನ್ನೋದು ಮ್ಯಾಟರ್ ಅಲ್ಲ. ಟಿವಿ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಸೋನಿ ಬ್ರಾವಿಯಾ 2ನ ತಗೋಬಹುದು. ನಿಮಗೆ ಎಲ್ಲಾ ಇಂಚ್ ಟಿವಿನೂ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ತಗೋಬಹುದು. ಈ ಸೋನಿ ಟಿವಿಯಲ್ಲಿ ನಮಗೆ ಪ್ರೋಸ್ ಅಂತ ಅಂದ್ರೆ ಬೆಸ್ಟ್ ಪಿಕ್ಚರ್ ಕ್ವಾಲಿಟಿ ಇರುತ್ತೆ, ಬೆಸ್ಟ್ ಆಡಿಯೋ ಕ್ವಾಲಿಟಿ ಇರುತ್ತೆ, ಬೆಸ್ಟ್ ರಿಮೋಟ್ ಇರುತ್ತೆ, ಬೆಸ್ಟ್ UI ಇರುತ್ತೆ. ಒಂದೇ ಒಂದು ಕಾನ್ ಅಂತ ಅಂದ್ರೆ ಔಟ್ಡೇಟೆಡ್ ಲುಕ್. ಈ ಒಂದು ಔಟ್ ಲುಕ್ ಅನ್ನೋದು ಒಂದು ಬಿಟ್ರೆ ಇನ್ನೆಲ್ಲ ಟಿವಿಲಿ ನಮಗೆ ಎಕ್ಸಲೆಂಟ್ ಆಗಿದೆ. ನೆಕ್ಸ್ಟ್ ಟಿವಿ ನಿಮ್ಮ ಬಜೆಟ್ 30,000 33,000 ವರೆಗೂ ಅಷ್ಟೇ ಅಂತ ಅಂದ್ರೆ ನೀವು ಆರಾಮಾಗಿ TCL ನ ತಗೋಬಹುದು. ನಿಮಗೆ ಬ್ರ್ಯಾಂಡ್ ಟಿವಿನೇ ಬೇಕು ಅಂತಂದ್ರೆ LG ಅಥವಾ ಸ್ಯಾಮ್ಸಂಗ್ ನ ತಗೋಬಹುದು. ಇದ್ರ ಬೆಲೆ ನಮಗೆ ಅರೌಂಡ್ 33,000 ರಿಂದ 36,000 ಇರುತ್ತೆ. ಈ ಸ್ಯಾಮ್ಸಂಗ್ ಟಿವಿನಲ್ಲಿ ನಮಗೆ ನ್ಯಾಚುರಲ್ ಕಲರ್ಸ್ ಇರುತ್ತೆ, ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತೆ, ಅಂಡ್ OnePlus 1 ಇಯರ್ ವಾರಂಟಿ ಇರುತ್ತೆ, ಸೋಲಾರ್ ರಿಮೋಟ್ ನೊಂದಿಗೆ ಬರುತ್ತೆ. ಕಾನ್ಸ್ ಅಂತ ಅಂದ್ರೆ ವಿವಿಂಗ್ ಆಂಗಲ್ ಓಕೆ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ, ಅಷ್ಟು ಅದ್ಭುತವಾಗಿದೆ ಅಂತಾನು ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಓಕೆ. ಅಂಡ್ ಮತ್ತೊಂದು ಕಾರಣ ಅಂತಂದ್ರೆ ಈ ಸ್ಯಾಮ್ಸಂಗ್ ಅಲ್ಲೇ ನಮಗೆ ಬ್ಯಾಕ್ ಸೈಡ್ ಏನಾದ್ರೆ ಇವರು ಬಿಲ್ಡ್ ಕ್ವಾಲಿಟಿ ಪ್ರೊವೈಡ್ ಮಾಡ್ತಿದ್ದಾರೋ ಅದು ಪ್ಲಾಸ್ಟಿಕ್ ಆಗಿ ಬರೋದ್ರಿಂದ ಅದು ಕ್ವಾಲಿಟಿ ವರಸ್ಟ್ ಆಗಿದೆ. ಸೊ ನಮಗೆ ಬ್ಯಾಕ್ ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ಲ ಅಂತಂದ್ರೆ ನೀವು ಈ ಸ್ಯಾಮ್ಸಂಗ್ನ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ನಮಗೆ ಬ್ರ್ಯಾಂಡ್ ಟಿವಿ ಬೇಕಾಗಿಲ್ಲ, ಶಾಪ್ಗಳಲ್ಲಿ ಯೂಸ್ ಮಾಡೋಕ್ಕೆ, ಮೇಯ್ನ್ ಆಗಿ ಶಾಪ್ಗಳಲ್ಲಿ ಇಡೋಕ್ಕೆ ನಿಮಗೆ ಒಂದು ಟಿವಿ ಬೇಕು ಅಂತಂದರೆ ನೀವು ಆರಾಮಾಗಿ ಕೂಕಾ ಟಿವಿನ ಕನ್ಸಿಡರ್ ಮಾಡ್ಬೋದು. ಇದು ನಮಗೆ ಆ 6 ಫೀಟ್ ಡಿಸ್ಟೆನ್ಸಿಂದ ಹೊರಗಡೆಯಿಂದ ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಚೆನ್ನಾಗೇ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಬೆಸ್ಟ್ ಸ್ಮಾರ್ಟ್ ಟಿವಿ ಬೇಕು 4K ಅಂಡರ್ 26 ಒಳಗಡೆ ಅಂತ ಅಂದರೆ ನಿಮಗೆ ಐಸೆನ್ಸ್ ಚೆನ್ನಾಗಿದೆ. ಇದರಲ್ಲಿ ನಮಗೆ ಪಿಕ್ಚರ್ ಕ್ವಾಲಿಟಿ ಎಕ್ಸಲೆಂಟ್ ಆಗಿರುತ್ತೆ, ಬ್ರೈಟ್ನೆಸ್ ಒಂದು ಕಮ್ಮಿ ಇದೆ ಅನ್ನೋದು ಬಿಟ್ಟರೆ ನಮಗೆ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿರುತ್ತೆ. 2 ಇಯರ್ಸ್ ವಾರಂಟಿ ಇರುತ್ತೆ. ಕಾನ್ಸ್ ಅಂತ ಅಂದರೆ ಅವಾಗಲೇ ಹೇಳ್ದಂಗೆ ಬ್ರೈಟ್ನೆಸ್ ಕಮ್ಮಿ ಇರೋದ್ರಿಂದ ಇಫ್ ಇನ್ ಕೇಸ್ ನಿಮಗೆ ಕಿಟಕಿಗಳು, ನಿಮ್ಮ ಮನೆಯಲ್ಲಿ ಕಿಟಕಿಗಳಿದ್ದು ಸನ್ಲೈಟ್ ಡೈರೆಕ್ಟ್ ಆಗಿ ಟಿವಿ ಮೇಲೆ ಬೀಳ್ತಿದೆ ಅಂದಾಗ ನಿಮಗೆ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ. ಯಾಕೆ ಬ್ರೈಟ್ನೆಸ್ ಕಮ್ಮಿ ಇರೋದ್ರಿಂದ ನಿಮಗೆ ಬ್ರೈಟ್ನೆಸ್ಸು
ಡಲ್ ಆಗಿ ಕಾಣಿಸುತ್ತೆ. ಅಂಡ್ ಈ ಐಸೆನ್ಸ್ ನ ಯಾರಾದ್ರೂ ತಗೊಂತೀವೋ, ಆಲ್ರೆಡಿ ಇದ್ರ ಬಗ್ಗೆ ನಾವು ಸಪರೇಟ್ ವಿಡಿಯೋ ಮಾಡಿದ್ವಿ ಐಸೆನ್ಸ್ ಮಾತ್ರನೇ, ಅದ್ರಲ್ಲಿ ಒಂದ್ಸರಿ ಹೇಳಿದೀನಿ. ಸೊ ಆ ವಿಡಿಯೋ ನೋಡಿದ್ರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು, ನೀವು ಇಫ್ ಇನ್ ಕೇಸ್ ನೀವು ಐಸೆನ್ಸ್ ಏನಾದ್ರು ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಅದನ್ನ ಇನ್ಸ್ಟಾಲ್ ಮಾಡುವಾಗ ಕೇರ್ಫುಲ್ ಆಗಿ ಇನ್ಸ್ಟಾಲ್ ಮಾಡಿ. ಯಾಕಂದ್ರೆ ನೀವು ಅದನ್ನ ಸೈಡ್ ಇಂದ ಏನಾದ್ರು ಇಟ್ಕೊಂಡಿದ್ದೀರಾ ಅಂತಂದ್ರೆ ಈಸಿಯಾಗಿ ಬ್ರೇಕ್ ಆಗುತ್ತೆ. ಆಲ್ರೆಡಿ ನಮ್ಮ ಟಿವಿ ಆಗಿದೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಮಗೆ ಇದು ಬೆಜಲ್ ಹಿಂದೆ ಇದೆ, ಸ್ಕ್ರೀನ್ ಮುಂದೆ ಕೊಟ್ಟಿದ್ದಾನೆ ಡಿಸೈನ್ ನಲ್ಲಿ. ಸೊ ಹಾಗಾಗಿ ನಾವು ಇದನ್ನ ಏನಾದ್ರು ಸೈಡ್ ಇಂದ ನಾವು ಇಟ್ಕೊಂತೀವಿ ಅಂತಂದ್ರೆ ನಮಗೆ ಈಸಿಯಾಗಿ ಬ್ರೇಕ್ ಆಗುತ್ತೆ. ಇನ್ನು ನಿಮಗೆ ಕ್ಲಿಯರ್ ಆಗಿ ಹೇಳ್ಬೇಕು ಅಂತಂದ್ರೆ ನಿಮಗೆ 42K ನಲ್ಲಿ ನಮಗೆ ಸೋನಿ ಬ್ರಾವಿಯಾ 2 ಅನ್ನೋದು ಎಕ್ಸಲೆಂಟ್ ಟಿವಿ. ಬೆಸ್ಟ್ ಟಿವಿ 34-35K ಅಂತ ಅಂದ್ರೆ TCL. ಅದೇ ಬಜೆಟ್ ನಲ್ಲಿ TCL ಬೇಡ, ಬ್ರ್ಯಾಂಡ್ ಬೇಕು ಅಂತಂದ್ರೆ LG or ಸ್ಯಾಮ್ಸಂಗ್. ಅಂಡರ್ 25K ಅಂತಂದ್ರೆ ಐಸೆನ್ಸ್. ಸೊ ಅವಾಗಲೇ ಹೇಳ್ದಂಗೆ ಯಾರ್ಯಾರೆಲ್ಲ ಟಿವಿನ ಬೈ ಮಾಡಬೇಕು ಅಂತಿದ್ದೀರೋ, ಇದೇ ಸೆಪ್ಟೆಂಬರ್ ಎಂಡಿಂಗ್ ಅಲ್ಲಿ ಮತ್ತು ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಗ್ರೇಟ್ ಇಂಡಿಯಾ ಫೆಸ್ಟಿವಲ್ ನಡೀತಿದೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ನಿಮಗೆ ಟಿವಿ ಅನ್ನೋದು ಒಳ್ಳೆ ಆಫರ್ಸ್ ಅಲ್ಲಿ ಬರುತ್ತೆ. ಇಫ್ ಇನ್ ಕೇಸ್ ಈ ವಿಡಿಯೋ ನೀವು ಲೇಟ್ ಆಗಿ ಏನಾದ್ರು ನೋಡ್ತಾ ಇದ್ದೀರಾ ಅಂತಂದ್ರೆ ಅವಾಗ ಏನಾದ್ರು ಆಫರ್ ಇಲ್ಲ ಅಂತಂದ್ರೂ ಕೂಡ ನೀವು ಇದೇ ಟಿವಿಗಳನ್ನ ಕನ್ಸಿಡರ್ ಮಾಡ್ಬೋದು. ಈ ಬೆಲೆಯಲ್ಲಿ ಇವು ಬೆಸ್ಟ್ ಟಿವಿಗಳು. ಈ ವಿಡಿಯೋದಲ್ಲಿ ಹೇಳಿರೋ ಪ್ರತಿಯೊಂದು ಟಿವಿ ಪ್ರಾಡಕ್ಟ್ ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮಗೆ ಬೇಕು ಅಂತಂದ್ರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.